ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೋಟೆಯಲ್ಲಿ ಶಿವಾಜಿ ಜಯಂತಿಯ ಸಮಯದಲ್ಲಿ ಕಲ್ಲು ತೂರಾಟ ಏನಾಗಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಶಾಂತಿ ಸಭೆ ಕೂಡ ವಿಫಲವಾಗಿದೆ ಅನ್ನೋ ಮಾಹಿತಿ ಇದೆ. ಹಿಂದೂ ಮುಖಂಡರು ಸಭೆಗೆ ಬಾರದ ಹಿನ್ನೆಲೆ ಕೇವಲ ಮುಸ್ಲಿಂ ಮುಖಂಡರ ಜೊತೆಗೆ ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ. ಎರಡೂ ಕಡೆಯೂ ನ್ಯಾಯಸಮ್ಮತ ನಿರ್ಧಾರ ತಗೊಳ್ಳಬೇಕು, ಸುಮೋಟೋ ಕೇಸ್ ದಾಖಲಿಸುವಂತೆ ಮುಸ್ಲಿಂ ಮುಖಂಡರು ಬೇಡಿಕೆ ಇಟ್ಟಿದ್ದಾರಂತೆ. ಮತ್ತೆ ಕಗ್ಗಂಟಾಗಿ ಉಳ್ಕೊಂಡಿದೆ ಶಾಂತಿ ಸಭೆ. ಸುಮೋಟೋ ಕೇಸ್ ಅಂದ್ರೆ ಯಾರ ಮೇಲೆ ಹಾಕ್ತಾರೆ ಪೊಲೀಸರು? ಓಕೆ, ನಿನ್ನೆ ಮಸೀದಿ ಒಳಗಿಂದ ಚಪ್ಪಲಿ, ಕಲ್ಲು ಇವೆಲ್ಲವೂ ಹೊರ ಬಂದಿತ್ತು. ಇನ್ನೇನು ಹತ್ತತ್ರ ಮೆರವಣಿಗೆ ಬರ್ತಾ ಇದೆ ಅಂದಾಗ ಗೊಂದಲದ ಗೂಡಾಗಿದೆ. ಬೂದಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿಯೇ ಮುಂದುವರಿತಾ ಇದೆ. ಇದರ ನಡುವೆ ಇವತ್ತೊಂದು ಶಾಂತಿ ಸಮಾಧಾನವಾಗಿರಲಿ, ಎರಡೂ ಕಡೆಯವ್ರನ್ನ ತಣ್ಣಗೆ ಮಾಡೋಣ, ಒಂದು ಕಾಂಪ್ರಮೈಸ್ ಮಾಡೋಣ ಅಂತ ಒಂದು ಮೀಟಿಂಗ್ ನಡೆಸಿದ್ರು. ಅದಕ್ಕೆ ಹಿಂದೂ ಮುಖಂಡರು ಗೈರಾಗಿದ್ದಾರೆ. ನೆನ್ನೆ ಸಭೆಗೂ ಇವರು ಮುಸ್ಲಿಂ ಮುಖಂಡರು ಗೈರಾಗಿದ್ರು. ಇವತ್ತು ಇವರು ಅದನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಹೆಂಗೆ ಆದರೆ ಪರಿಸ್ಥಿತಿ ಹೆಂಗೆ? ಬಹಳ ತಣ್ಣಗಿದ್ದಂತಹ ಜಾಗ, ಆ ಭಾಗದಲ್ಲಿ ಇವಾಗ ಚಪ್ಪಲಿ, ಬೆಂಕಿ, ಕಲ್ಲು ಸದ್ದು ಮಾಡ್ತಾ ಇದೆ. ನಿಜವಾಗಿಯೂ ಒಳ್ಳೆಯ ಬೆಳವಣಿಗೆ ಅಲ್ಲ ಎರಡೂ ಸಮುದಾಯಕ್ಕೂ. ನೆನ್ನೆಯೂ ಅದನ್ನೇ ಹೇಳ್ತಾ ಇದೆ, ಇಂಥ ಪವಿತ್ರವಾದಂತಹ ಸಮಯ ಅಂತ ಕನ್ಸಿಡರ್ ಮಾಡುವ ರಂಜಾನ್ ಅಥವಾ ರಂಜಾನ್ ಸಂದರ್ಭದಲ್ಲಿ ಇಂಥ ಗಲಾಟೆಗಳು, ಘರ್ಷಣೆಗಳು, ಕೊಳಕು ಮನಸ್ಥಿತಿಗಳು ಯಾತಕ್ಕೋಸ್ಕರ, ಯಾರಿಗೋಸ್ಕರ, ಯಾರು ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ? ಎಲ್ಲ ಕೂಡ ಯುವಕರೇ. 19 ವರ್ಷ, 20 ವರ್ಷ, ಹಬ್ಬಬ್ಬ ಅಂದರೆ 27-28 ವರ್ಷ, ಅದೇನು 50 ವರ್ಷ 60 ವರ್ಷ ಅಂತ ಹೇಳಂಗೂ ಇಲ್ಲ. ಯುವ ಮನಸ್ಕರ, ಈ ಮನಸ್ಸಿನ ಅಂದರೆ ಈ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತೆ ಯಾರು ಮಾಡ್ತಾ ಇದ್ದಾರೆ ಕೆಟ್ಟದಾಗಿ. ಆ್ಯಂಡ್ ಈ ಪ್ರಕರಣದಲ್ಲಿ ಪೊಲೀಸರು ಆ ಮಸೀದಿಯ ಮುಖಂಡರನ್ನ ಯಾವ ಹಂತದಲ್ಲಿ ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.